ಹಾಯ್ ಫ್ರೆಂಡ್ಸ್, ಇವತ್ತು ನಾವೆಲ್ಲ ನೀಲ್ರಣ್ಣಿಗೆ ಹೋಗ್ತಾ ಇದ್ವಿ. ನಾನು ನಮ್ಮ ಶಿವಲಿಂಗಪ್ಪ, ನಮ್ಮ ತಮ್ಮ ಭಗವಂತು ಹೋಗ್ತಾ ಇದ್ವಿ. ಗಾಡಿಗಳೆಲ್ಲ ರೋಡ್ ಹತ್ರ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ವಿ. ಗಿಡ ಇನ್ನೂ ತುಂಬ ದೂರ ಇದೆ, ಇನ್ನು ನಡ್ಕೊಂಡು ಹೋಗ್ತಾ ಇದ್ವಿ. ಹೊಲದಲ್ಲಿ ಬಿದ್ದುಬಿಟ್ಟು ಆಲ್ರೆಡಿ ನಮ್ಗಿಂತ ಮುಂಚೆ ಯಾರೋ ಬಂದಿದ್ದಾರೆ. ಗಿಡದ ಹತ್ರ ಹಣ್ಣೆಲ್ಲ ಹಾಯ್ಕೊತಾ ಇದ್ದಾರೆ. ಯಾರಪ್ಪ ಅಂತ ನೋಡೋಷ್ಟಿಗೆ ಅಲ್ಲಿ ನಮ್ಮ ಅಣ್ಣವರೇ ಇದ್ದಾರೆ. ಎಲ್ಲರೂ ಗಿಡದ ಹತ್ರ ನೋಡಿದ್ರೆ ಆಲ್ರೆಡಿ ಕುಂತಿದ್ದಾರೆ ಯಾರೋ ಗಿಡದ ಮೇಲೆನೆ. ಹಣ್ಣುಗಳು ಅಷ್ಟೊಂದಿಲ್ಲ, ಎಲ್ಲರೂ ಹಾಯ್ಕೊಂಡು ತಿಂತಾ ಇದ್ದಾರೆ. ಅಲ್ಲೊಂದು ಬಿದ್ದಿದೆ. ಹಣ್ಣು ಕಾಣಿಸಿದ್ರೆ ಪುರ ಓಡೋಡಿ ತೊಗೊತಾ ಇದ್ದಾರೆ. ಇಲ್ಲಿ ಬಿ ಹಣ್ಣು ಇಲ್ಲ ಅಂದ್ಬಿಟ್ಟು ನಾವು ಬೇರೆ ಕಡೆ ಹೋಗಕ್ಕೆ ರೆಡಿ ಆದ್ವಿ. ಇನ್ನು ಬೇರೆ ಗಿಡ ಹತ್ರ ಹಂಗೆ ಹೋಗ್ಬಿಟ್ವಿ. ಬೇರೆ ಗಿಡ ಹತ್ರ ಬಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಅಲ್ಲೂ ಒಂದು ಹಣ್ಣು ಇಲ್ಲ ಗಿಡಕ್ಕೆ, ಎಲ್ಲ ಅಲ್ಲಿನ ಖಾಲಿ ಆಗಿದೆ. ಅಲ್ಲಿ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಗಿಡ ಇದೆ, ಅಲ್ಲಿ ದೂರ ಇದೆ ತುಂಬ. ಆಲ್ರೆಡಿ ಇನ್ನು 6:30 ಆಗಿತ್ತು. ಅಲ್ಲಿ ಹೋಗೋಟ್ಟಿಗೆ ಕತ್ಲೆ ಆಗಿಬಿಡ್ತು. ಗಿಡದ ಹತ್ರ ನೋಡ್ರೆ ತುಂಬ ಹಣ್ಣುಗಳಿದ್ದಾವೆ. ಗಿಡ ಏರೋಣ ಅಂತ ಅಂದರೆ ಕತ್ಲಾಗಿತ್ತು. ಇನ್ನು ಕೆಳಗಡೆ ಬಿದ್ದಿರೋವೇ ಜಾಸ್ತಿ ಇದ್ದಾವೆ. ಅವೇ ಹೈಕೊಂಡು ತಿಂತಾ ಇದ್ವಿ. ಇನ್ನು ತುಂಬ ಕೆಳಗಡೆ ನೋಡಿದ್ರೆ ತುಂಬ ಹಣ್ಣುಗಳಿದ್ವು. ಎಷ್ಟೊಂದು ಹಣ್ಣುಗಳು ತುಂಬ ಕೆಳಗಡೆ ವೇಸ್ಟ್ ಆಗಿದೆ, ಬಿದ್ದುಬಿಟ್ಟು ಎಲ್ಲ ಪೀಸ್ ಆಗಿದೆ. ತುಂಬ ಸ್ವಲ್ಪ ಹಣ್ಣುಗಳು ಚೆನ್ನಾಗಿದ್ದಾವೆ. ಇನ್ನು ಜಾಸ್ತಿ ಕತ್ಲೆ ಐತೆ ಅಂದ್ಬಿಟ್ಟು ಇನ್ನು ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮನೆಗೆ ಹೋಗ್ತಾ ನಾನು ಕಾಲಲ್ಲಿ ಬೇರೆ ನಾನು ಚಪ್ಪಲಿನೇ ಹಾಯ್ಕೊಂಡು ಬಂದಿಲ್ಲ. ನಾನು ನೋಡಿದ್ರೆ 2-3 ಮುಳ್ಳು ಚುಚ್ಚಿದ್ವು.